ಇದು ಶುಗರ್ ಹೆಂಗ್ ಗೊತ್ತಾ, ನಾವು ಏನು ತಿಂತೀವಿ ಅನ್ನೋದು ಒಂದು ವಿಚಾರ, ಬಟ್ ತಿಂದ ಮೇಲೆ ಶುಗರ್ ಎಲ್ರದೂ ರೈಸ್ ಆಗ್ತದೆ, ಗೊತ್ತಾಯ್ತಾ. ನಾವು ಊಟ ಆದ ಕೂಡಲೇ ಕೂತ್ಕೊಂಡೆ ಅಂತಂತಂದ್ರೆ ಆ ಶುಗರ್ ರೈಸ್ ಆಗಿರೋದು ಹಂಗೆ ಉಳ್ಕೊಳುತ್ತೆ, ಖರ್ಚಾಗಲ್ಲ, ಅದು ಪ್ರಾಬ್ಲಮ್. ಸೊ ಅದಕ್ಕೆ ಏನು ಮಾಡಬೇಕು, ಪ್ರತಿ ಊಟಕ್ಕೂ 20 ನಿಮಿಷ ವಾಕ್ ಮಾಡಿದ್ರೆ ಶುಗರ್ ತುಂಬ ರೈಸ್ ಆಗೋದಿಲ್ಲ, ಫ್ಲ್ಯಾಟ್ ಆಗಿಬಿಡುತ್ತೆ. ಆಮೇಲೆ ಬಾಡಿಲಿ ಅದು ಫ್ಯಾಟ್ ಆಗಿ ಕೂತ್ಕೊಳಲ್ಲ, ಖರ್ಚಾಗಿ ಹೋಗ್ಬಿಡ್ತದಲ್ಲ. ಸೊ ಅದಕ್ಕೆ ಊಟ ಆದ್ಮೇಲೆ ನಾನೇನು ಹೇಳ್ತೀನಿ, ವಾಕಿಂಗ್ ಮಾಡಬೇಕು ಒಂದು 15-20 ನಿಮಿಷ. ಸ್ಲೋ ವಾಕು, ಸ್ಪೀಡ್ ಮಾಡಬಾರ್ದು, ನಿಧಾನವಾಗಿ ವಾಕ್ ಮಾಡಬೇಕು. ಎರಡನೇದು, ಸ್ವಲ್ಪ ವ್ಯಾಯಾಮ ಮಾಡಿರೋ ಅನುಕೂಲ ಆಗ್ತದೆ, ಎಲ್ಲ ಕೈ ಆಡಿಸೋದು ಮಾಡೋದು, ನಿಧಾನಕ್ಕೆ ಸ್ಲೋ ಆಗಿ. ಅದೂ ಕಷ್ಟ ಆಗುತ್ತೆ ಅಂತಂತಂದ್ರೆ ಓಡಾಡೋರಿಗೆ, ಮಂಡಿನೋ ಗಿಂಡಿನೋ ಇರೋರಿಗೆ ಕಾಲಿನ ವ್ಯಾಯಾಮ, ಕೂತ್ಕೊಂಡು ಹಿಂಗೆ ಪಾದ ಎತ್ತೋದು ಹಿಂಗೆ, ಆಯ್ತಾ. ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ಶುಗರು ರೈಸ್ ಆಗೋದಿಲ್ಲ. ನೀನು ನೋಡು, ಖಾಲಿ ಹೊಟ್ಟೆ ಶುಗರ್ ಚೆನ್ನಾಗಿದೆ, ತಿಂಡಿ ಆದ್ಮೇಲೆ 340 ಬರ್ತಾ ಇದೆ. ಇದ್ಯಾಕೆಂದ್ರೆ ತಿಂಡಿ ಆದ್ಮೇಲಿಂದು ಬಹಳ ಜಾಸ್ತಿ ಆಗಿದೆ ಅದಕ್ಕೆ. ಆಮೇಲೆ ನಾರಿನ ಪದಾರ್ಥ ತಿನ್ಬೇಕು ಜಾಸ್ತಿ. ಊಟ ಆದ್ಮೇಲೆ ಶುಗರ್ ರೈಸ್ ಆಗಬಾರ್ದು ಅಂದ್ರೆ ನಾರು ಜಾಸ್ತಿ ತಿನ್ಬೇಕು. ಸೊಪ್ಪು, ತರಕಾರಿ, ಕಾಳುಗಳು, ಬೇಳೆಗಳು ಚೆನ್ನಾಗಿ ತಿನ್ಬೇಕು. ಮೊಸರು, ಮಜ್ಜಿಗೆ ಕುಡಿ, ಆಯ್ತಾ. ತುಪ್ಪ ತಿನ್ಬೋದಾ ಸರ್? ತುಪ್ಪ ತಿನ್ಬೋದು, 1 ಚಮಚ 2 ಚಮಚ, ಒಳ್ಳೇದು ತುಪ್ಪ. ತುಪ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ಲ, ಒಳ್ಳೆ ಕೊಲೆಸ್ಟ್ರಾಲ್ ಇರ್ತದೆ. ಮನೆಗೆ ತಿನ್ಬಾರ್ದು. ಮನೆ ತುಪ್ಪ ನಂಬರ್ 1 ತಿನ್ನು, ಭಾರಿ ಒಳ್ಳೇದು. ಲಿಮಿಟ್ ಅಲ್ಲಿ ತಿನ್ಬೇಕಷ್ಟೇ, ತೀರಾ ಮೀರಿ ತಿನ್ಬೇಕು, ಅದು ಮುಖ್ಯ.